ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ವಿ3 ಕ್ರಿಯೇಷನ್ಸ್, ಟುಗೆದರ್ ಫಾರ್ ಎವರ್. ಓಕೆ, ಏನ್ ಬನ್ನಿ, ಇವತ್ ನೀನ್ ಅಡ್ಗೆ ಮಾಡ್ತಿದ್ಯಾ ಅಂತ ಗೊತ್ತಾಯ್ತು. ಏನೋ ಯಾವಾಗ್ಲೂ ನಾನ್ ವೆಜ್ ಮಾಡ್ತಿದ್ದೆ, ಇವತ್ತೇನೋ ವೆಜ್ ಐಟಮ್ಸ್ ಎಲ್ಲ ಇಟ್ಕೊಬಿಟ್ಟಿದ್ಯಾ. ಇವತ್ ಏನ್ ಮಾಡ್ಕೊಡ್ತಿದೀನಿ ಅಂತಂದ್ರೆ, ಹೆಂಗಿದ್ರು ಮಕ್ಳಿಗೆ ಸ್ಕೂಲ್ ರಜೆ ಬಂದ್ಬಿಟ್ಟಿದೆ. ಹೌದು, 6 ಗಂಟೆ ಆಗ್ತಾ ಇರಲ್ಲ, ಮಕ್ಳು ಏನ್ ಕೇಳ್ತಾರೆ? ಸ್ನಾಕ್ಸ್. ಅದಕ್ಕೋಸ್ಕರ ಮಕ್ಳಿಗೋಸ್ಕರ ಒಂದು ಸ್ನಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದೀನಿ. ಸೂಪರ್. ಈ ಸ್ನಾಕ್ಸ್ ಮಾಡಕ್ಕೆ ಏನೇನ್ ಬೇಕಂತ ಹೇಳ್ತೀನಿ. ಕಡಲೆ ಹಿಟ್ಟು, ಗೋಡಂಬಿ, ಕ್ಯಾಬೇಜ್, ಕರಿಬೇವು, ಈರುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಓಂಕಾಳು, ಎಣ್ಣೆ. ಇವಾಗ ಕಲಿಸ್ಕೊಬಿಡೋಣ. ಓಕೆ, ಫಸ್ಟ್ ಏನ್ ಕೊಡ್ತೀಯಾ? ಕಡಲೆ ಹಿಟ್ಟು ಕೊಡು. ಓಕೆ, 1 ಕಪ್ಪು. ಓಕೆನಾ? ಅಂದ್ರೆ ಡಿಪೆಂಡ್ಸ್, ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರೋ ಅಷ್ಟು ತಗೊಳ್ಳಿ, ಆಯ್ತಾ? ಸೊ ಇದು ಕ್ಯಾಬೇಜ್ ಒಂದು ಫುಲ್ ತಗೊಂಡಿದ್ಯಾ? ಬನ್ನಿ, ಇಲ್ಲ, ಸ್ವಲ್ಪ ಒಂದು ಅರ್ಧ, ಅಂದ್ರೆ ಚಿಕ್ಕದಲ್ಲ, ಅರ್ಧದಲ್ಲಿ ಅರ್ಧ ಹಾಕೊಳ್ಳಿ ಸಾಕು. ಅಂದ್ರೆ ನಾವು ಸ್ವಲ್ಪನೇ ಮಾಡ್ತಿದೀವಲ್ವಾ ಕ್ವಾಂಟಿಟಿ. ಓಕೆ, ಇದನ್ನ ಸಣ್ಣಗೆ ಹಚ್ಕೊಂಡಿದ್ಯಾ ಅಲ್ವಾ? ಹಾ, ಓಕೆನಾ, ಸಾಕು. ನೆಕ್ಸ್ಟ್ ಆನಿಯನ್. ಓಕೆ, ಆನಿಯನ್ ಹಾಕೋಣ, ಚೆನ್ನಾಗಿರುತ್ತೆ. ಸೊ ಒಂದು ಇನ್ ಕೇಸ್ ಗೊತ್ತಾ, ಆನಿಯನ್ ರೇಟ್ ಒಂದ್ಸಲ 100 ರೂಪಾಯಿ ಆ ತರ ಎಲ್ಲ ಹೋಗ್ಬಿಟ್ಟಿರುತ್ತಲ್ಲ, ಅವಾಗ ಬರೀ ಕ್ಯಾಬೇಜ್ ಒಂದೇ ಹಾಕೊಡಿ. What an idea, Sarji. ಸೊ ಜಾಸ್ತಿ ರೇಟ್ ಇದ್ದಾಗ ಆನಿಯನ್ ಸ್ಕಿಪ್ ಮಾಡ್ಕೊಳ್ಳಿ ಅಷ್ಟೇ. ಕರ್ಬೇವು, ಮಕ್ಳು ಕರ್ಬೇವು ಅಂತ ತಿನ್ನಲ್ಲ, ಈ ತರ ಅದ್ರೆಲ್ಲ ಹಾಕೊಟ್ರೆ ಸ್ವಲ್ಪ ಆದ್ರೂ ಅವ್ರ ಹೊಟ್ಟೆ ಒಳಗಡೆ ಸೇರ್ಕೊಳ್ಳಿ ಅಂತ ಅಷ್ಟೇ. ಓಕೆನಾ? ಕರ್ಬೇವು ಹಾಕೊಳ್ಳಿ, ಚೆನ್ನಾಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ ಅದು. ಓಕೆನಾ? ನೆಕ್ಸ್ಟ್ ಉಪ್ಪು, ಖಾರದ ಪುಡಿ 1 ಸ್ಪೂನ್, ಬೇಡ ಅಂದ್ರೆ ಅರ್ಧ ಸ್ಪೂನ್ ಹಾಕೊಳ್ಳಿ. ಯಾಕಂದ್ರೆ ಮಕ್ಳಿಗೆ ಆಲ್ಮೋಸ್ಟ್ ಮಕ್ಳು ಖಾರ ತಿನ್ನಲ್ಲ. ಓಕೆನಾ? ಅರ್ಧ ಸ್ಪೂನ್. ಅಂದ್ರೆ ನಾವುಗಳಾದ್ರೆ ಏನು ಖಾರ ತಿಂತೀವಿ, 1 ಸ್ಪೂನ್ ಹಾಕೊಂಡ್ರು ನಡೆಯುತ್ತೆ. ಮಕ್ಳು ಮೈನ್ ಇದೆ ಇಂಟೆನ್ಷನ್ ಇರೋದ್ರಿಂದ ನಾವು ಖಾರ ಸ್ವಲ್ಪ ಕಡಿಮೆನೆ ಮಾಡ್ಕೊಳ್ಳೋಣ, ಪಾಪ ಅವು ತಿನ್ಬೇಕಲ್ವಾ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ 1/4 ಸ್ಪೂನ್ ಅಷ್ಟು ಗರಂ ಮಸಾಲ ಸಾಕು. ಓಕೆನಾ? ಈಗ ಗೋಡಂಬಿ ಕೊಡು. ಓಕೆ, ಗೋಡಂಬಿ ಸ್ನಾಕ್ಸ್ಗೆ ಬೇಕು. ಯಾಕೆ ಗೊತ್ತನಾ, ಮಕ್ಳು ತಿನ್ನಲ್ಲ, ಈ ತರ ಆದ್ರೂ ಹಾಕಿ ಡ್ರೈ ಫ್ರೂಟ್ಸ್ ಹೋಗ್ಬೇಕಲ್ಲ, ಅವ್ರಿಗೂನು ಸ್ವಲ್ಪ ಬೇಕಲ್ಲ, ಅದಕ್ಕೆ ಗೋಡಂಬಿ. ಇನ್ ಕೇಸ್ ಮಕ್ಳು ತಿಂತಾರೆ ಅಂದ್ರೆ ಬಾದಾಮಿನೂ ಏನ್ ಮಾಡ್ತೀರಾ, ತುರಿದ್ಬಿಟ್ಟು ಹಾಕ್ಬಿಡಿ, ಆಯ್ತಾ? ಉಪ್ಪು, ಇದು ಒಂಥರ ಸ್ನಾಕ್ ಹೇಗೆ ಅಂದ್ರೆ ಹೆಲ್ತ್. ಹೌದು ಹೌದು, ಆಗುತ್ತೆ, ಇರುತ್ತೆ. ಉಪ್ಪು ನೈಸ್. ಓಕೆನಾ? ಅರ್ಧ ಸ್ಪೂನ್ ಉಪ್ಪಾದ್ರೆ ಸಾಕು. ಓಕೆ, ಆಮೇಲೆ ನೀವು ಒಂಚೂರು ನೋಡ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಸ್ವಲ್ಪ ಓಂಕಾಳು ಕೊಟ್ಬಿಡು. ಓಕೆ, ಸ್ವಲ್ಪ ಹಾಕಿ. ಓಕೆ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೆ ಮಕ್ಳಿಗೂ ಕಫ ಕಟ್ಟೋದು ಅದು ಇದು ಪ್ರಾಬ್ಲಮ್ಸ್ ಆಗುತ್ತಲ್ಲ, ಇದಾಗುತ್ತೆ, ಜೀರ್ಣ ಶಕ್ತಿನೂ ಚೆನ್ನಾಗಾಗುತ್ತೆ ಮಕ್ಳಿಗೆ. ಓಕೆನಾ? ನೆಕ್ಸ್ಟ್ ತುಪ್ಪ. ಹನಿ ಸನಿ ಬನಿದು ಫೇವ್ರೆಟ್ ಡಿಶ್ ಅಟ್ ಲಾಸ್ಟ್. ತುಪ್ಪ ಬೇಕೇ ಬೇಕು, ಆಯ್ತಾ? ಸ್ನಾಕ್ಸ್ ಆದ್ರೂ ಆಗ್ಬೋದು, ನಾನ್ ವೆಜ್ ಆದ್ರೂ ಆಗ್ಬೋದು, ಲಾಸ್ಟ್ ಅಲ್ಲಿ ತುಪ್ಪ ಬೇಕೇ ಬೇಕು. ಇವಾಗ ಕಲಿಸ್ಬೇಕು. 1 ಸ್ಪೂನ್ ಅಷ್ಟು ತುಪ್ಪ ಹಾಕಿ ಮಾಡಿದ್ದೇ ಇಲ್ಲ. ಓಕೆ, ಇದು ಕಲ್ಸಿಟ್ಟಿದ್ದೀನಿ. ಅಂದ್ರೆ ತುಂಬಾ ನೀರಂಗೆಲ್ಲ ಕಲ್ಸ್ಕೋಬಾರ್ದು. ಅಂದ್ರೆ ನಾವು ಪಕೋಡ ಕಲ್ಸ್ಕೋತಿರಲ್ಲ ಆ ಇದ್ರಲ್ಲೇ ಕಲ್ಸ್ಕೊಳ್ಳಿ. ಓಕೆನಾ? ಓಕೆ, ಸೊ ಎಣ್ಣೆ ಚೆನ್ನಾಗಿ ಎಣ್ಣೆ ಕಾದಿದೆ, 5 ನಿಮಿಷಕ್ಕೆ ಪಕೋಡ ರೆಡಿ. ಓಕೆ, ಅಂದ್ರೆ ಕರ್ಬೇವುದು ಚಿಟ ಚಿಟ ಅಂತ ಇರೋದು. ನೈಸ್. ಬೇಗನೂ ಆಗುತ್ತೆ, ಇದು ಬೇಗ ಆಗುತ್ತೆ. ಆಕ್ಚುಲಿ ಎಣ್ಣೆ ಕಾಯೋಷ್ಟೊತ್ತಿಗೆ ನೀವು 5 ನಿಮಿಷ ಕಲಿಸ್ಕೊಬಿಡ್ಬೋದು. ಓಕೆನಾ? ನಿಜ ನಿಜ, ಬೇಗ ಆಗೋಗುತ್ತೆ. ಆಮೇಲೆ ಯಾರಾದ್ರೂ ಗೆಸ್ಟ್ ಬರ್ತಾರಲ್ಲ, ಅವಾಗ್ಲೂ ಟಕ್ಕಂತ ಏನಾದ್ರು ಮಾಡ್ಕೊಡ್ಬೇಕು ಅನ್ಸುತ್ತಲ್ಲ, ಅವಾಗ್ಲೂ ಮಾಡ್ಕೊಳ್ಳಿ. ಓಕೆ, ಆಲ್ಮೋಸ್ಟ್ ಆಗಿದೆ ಅನ್ಸುತ್ತೆ. ಇವಾಗ ಬಿಸಿ ಬಿಸಿ ಪಕೋಡ ರೆಡಿ. ವಾವ್, ಸರಿ, ಇದೆಲ್ಲ ಆಗಿದೆ, ನಾವು ಟೇಸ್ಟ್ ಮಾಡೋಣ. ವೇಟ್. ಸೊ ಈ ಸ್ನಾಕ್ಸ್ ಯಾರಿಗೋಸ್ಕರ ಮಾಡಿರೋದು? ಕಿಡ್ಸ್ಗೋಸ್ಕರ. ಸೊ ಇದನ್ನ ಟೇಸ್ಟ್ ಮಾಡಕ್ಕೆ ಒಂದು ಸ್ಪೆಷಲ್ ಸ್ಮಾಲ್ ಕಿಡ್ಡೆ ಬರ್ತಾ ಇದೆ. ಯಾರದು? ಬನ್ನಿಯಾ ಜೆರಾಕ್ಸ್ ಕಾಪಿ.
ಸ್ವಲ್ಪ ಸಾಸ್. ಸಾಸಲ್ಲಿ ಹಾಕೊಂಡು ತಿನ್ನೋದು. ಕ್ರಿಸ್ಪಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇನ್ನೊಂದ್ಸಲ ಮಮ್ಮಿ ಬಿರಿಯಾನಿ ಮಾಡ್ತೀವಿ. ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. So don't forget to like, ಶೇರ್, Subscribe.